ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ಅಶುದ್ಧ ನೀರು ಎರಚಿದ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರಿನ ನಂಜನಗೂಡು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೇವಸ್ಥಾನದ ಸುತ್ತಮುತ್ತಲಿನ ಬೀದಿಗಳಲ್ಲಿ ವ್ಯಾಪಾರ ಬಂದ್ ಆಗಿದೆ. ನಂಜನಗೂಡು ಪ್ರಮುಖ ರಸ್ತೆ, ಆರ್ಪಿ ರಸ್ತೆ, ಎಂಜಿ ರಸ್ತೆ ಕ್ಲೋಸ್ ಆಗಿದೆ. ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಪ್ರತಿಭಟನೆಗೆ ಒಂದು ಕರೆ ಕೊಟ್ಟಿದ್ರು. ಇದೇ ನಿಟ್ಟಿನಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು. ನಂಜುಂಡೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಮೇಲೆ ಎಂಜಲು ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿ ಅಂತ ಆಗ್ರಹಿಸಿ ನಾಗರಿಕರು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ಕೊಟ್ಟಿದ್ರು. ಈ ಒಂದು ಬಂದ್ಗೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಅಂಧಕಾಸುರ ಸಂಹಾರಕ್ಕೆ ದಲಿತ ಸಂಘರ್ಷ ಸಮಿತಿ ವಿರೋಧ ವ್ಯಕ್ತಪಡಿಸಿತ್ತು. ಮಹಿಷಾಸುರನನ್ನ ರಾಜ ಅಂತ ಪೂಜಿಸ್ತೀವಿ, ಈ ಆಚರಣೆ ನಿಲ್ಲಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೂ ಕೂಡ ಮೆರವಣಿಗೆ ಬಂದ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಈ ನೀರನ್ನ ಉತ್ಸವ ಮೂರ್ತಿ ಮೇಲೆ ಎರಚಿದ್ದಾರೆ. ಪ್ರಕರಣವನ್ನ ನಾಜೂಕಾಗಿ ನಿಭಾಯಿಸಿದ್ರು ಪೊಲೀಸರು. ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನ ಅವರ ವಿರುದ್ಧ ದೂರು ಕೂಡ ದಾಖಲಿಸಿದ್ರು. ಇದೀಗ ಒಂದು ಬಂದ್ ಶಾಂತಿಯುತವಾಗಿ ನಡೆಯಲಾಗ್ತಾ ಇದೆ. ಅದರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೆ ನಂಜನಗೂಡಿನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಅದೇನೆಂದರೆ ದೇವರ ಮೆರವಣಿಗೆ ಟೈಮಲ್ಲಿ ದೇವರಿಗೆ ಅಗೌರವವಾಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಹಿಂದೂ ಸಂಘಟನೆಗಳು ಸೇರಿಬಿಟ್ಟು ಈ ಥರ ನಮಗೆ ರಕ್ಷಣೆ ಕೊಡುವಂಥ ದೇವರನ್ನೇ ನಾವು ಅಪಮಾನ ಮಾಡಿದಾಗ ನಾವು ಸುಮ್ಮನೆ ಇರೋದು ಸರಿ ಇಲ್ಲ. ಯಾರೋ ತಿಳಿಗೇಡಿಗಳು ಸ್ವಲ್ಪ ಬುದ್ಧಿ ಇಲ್ದಿರ ಆ ಥರ ಮಾಡಿರ್ತಾರೆ. ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ದಾರಿಗೆ ತರಬೇಕು. ಅದಲ್ದಿರ ಅಷ್ಟಕ್ಕೆ ಸಾಲದು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಮೂಲಕ ನಾವೇನು ಸಂದೇಶ ಕಳಿಸ್ತಾ ಇದ್ದೀವಿ ಅಂತಂದರೆ, ಈ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೃತ್ಯಗಳು ಯಾವುದಿದೆಯೋ ಅದನ್ನು ಖಂಡಿಸಿ ಆ ಥರ ಯಾರಾದರೂ ಮಾಡಿದಾಗ ಅವ್ರನ್ನ ಶಿಕ್ಷಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಹಾಗಾಗಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕೆಂತಂದರೆ ಹರ ಹರ ಮಹಾದೇವ್ ಅಂತ ಹೇಳ್ಬಿಟ್ಟು ನಾವು ಇಡೀ ನಮ್ಮ ವಿಶ್ವಕ್ಕೆ ರಕ್ಷಿಸುವಂಥ ದೇವರು ಯಾರು ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ. ಇದನ್ನು ನಮ್ಮ ನಾಡನ್ನಾಗಲಿ ನಮ್ಮ ದೇಶನಾಗಲಿ ನಮ್ಮ ವಿಶ್ವನಾಗಲಿ ಕಾಪಾಡೋಕ್ಕೋಸ್ಕರ ನೀಲಕಂಠ ಅಂತ ಹೆಸರು ತಗೊಂಡು ವಿಷವನ್ನೇ ನುಂಗಿದಂಥ ವಿಶ್ವಗುರು ಅವರು. ಅಂಥೋ ದೇವರಿಗೆ ಶ್ರದ್ಧಾಭಕ್ತಿಯಿಂದ ಗೌರವ ಸಮರ್ಪಿಸಿ ಏನು ಅನುಕೂಲ ಆಗಬೇಕೋ ಅದನ್ನು ಪಡ್ಕೊಳ್ಬೇಕೆ ಹೊರತು ಅಗೌರವ ತೋರಿ ಈ ಕುಕೃತ್ಯಗಳನ್ನು ಎಸಗೋದು ಸರಿಯಲ್ಲ ಅಂತ ನಮ್ಮ ಒಂದು ಭಾವನೆ. ಅದಕ್ಕೋಸ್ಕರ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲರ ಒಂದು ಸಪೋರ್ಟ್ ಇದೆ. ಹಾಗಾಗಿ ಅವರನ್ನು ತಕ್ಷಣವೇ ಬಂಧಿಸಿ ಶಿಕ್ಷೆ ಕೊಡಬೇಕು. ಇಲ್ಲದೇ ಈ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.